ಆ ಆಂಬುಲೆನ್ಸ್ ಅಲ್ಲಿ ಮಲಗಿರೋದು ಅವ್ರ ಮಕ್ಕಳಲ್ಲ ಅಲ್ಲ. ವೈದ್ಯರೇ ಇಲ್ಲಿ ಯಮದೂತರಾಗ್ಬಿಟ್ಟಿದ್ದಾರೆ. ಎಕ್ಸ್ಪೈರ್ ಆದಂತ ಮಾತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನ್ರಿ ಕೆಲಸ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅರಿವು ಸ್ಪಾಟ್ ನ್ಯೂಸ್. ನಾನು ಶಿವರಾಜ್ ಅವರಿಗೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಉತ್ತರ ಕರ್ನಾಟಕದ ಜನತೆಗೆ ನಿಜಕ್ಕೂ ಆಶ್ಚರ್ಯವೆನಿಸುವ ಒಂದು ಸುದ್ದಿ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ ಯಾವಾಗ್ಲೂ ಹಿಂದುಳಿದ ವರ್ಗಗಳ ಪ್ರದೇಶಗಳಾಗಿ ಗುರುತಿಸ್ಕೊಂಡಿದೆ. ಬರಗಾಲ ಪ್ರದೇಶಗಳು ಅಲ್ಲೇ ಜಾಸ್ತಿ. ಹಾಗಂತಂದು ಹೇಳಿದ್ರೆ ಅಲ್ಲಿ ಜನಪ್ರತಿನಿಧಿಗಳಿಲ್ವಾ? ಇದ್ದಾರೆ, ಎಲ್ಲರೂ ಇದ್ದಾರೆ. ಜಿಲ್ಲಾಧಿಕಾರಿ ಇದ್ದಾರೆ, DFO ಇದ್ದಾರೆ, ಡಿಸ್ಟ್ರಿಕ್ಟ್ ಹೆಲ್ತ್ ಕಮಿಷನರ್ ಇದ್ದಾರೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇದ್ದಾರೆ, PDOಗಳಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲಾ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲೋ ಅಂತ ನೋಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಆದ್ರೆ ಏನ್ ಪ್ರಯೋಜನ? ನಡೀತಾ ಇರುವಂತಹ ದುರ್ಘಟನೆಗಳು ನಡೀತಾನೇ ಇದ್ದಾವೆ. ಅಂತಹ ದುರ್ಘಟನೆ ಒಂದು ಪ್ರತ್ಯಕ್ಷ ಸಾಕ್ಷಿ ನಿಮ್ಮ ಮುಂದೆ ಇದೆ. ಆ ಸಾಕ್ಷಿ ಏನು ಅಂತೀರಾ? ನೋಡ್ತಾ ಹೋಗಿ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಿಗೆರೆ ಅನ್ನುವ ಒಂದು ಗ್ರಾಮದಲ್ಲಿ ಒಂದು 7 ವರ್ಷದ ಪುಟ್ಟ ಬಾಲಕ, ಅವನ ಹೆಸರು ಮಾಂತೇಶ್ ಪೂಜಾರ್. ಆ ಹುಡುಗನಿಗಿನ್ನು 7 ವರ್ಷ. ಆ ಹುಡುಗ ಎಲ್ಲೋ ಆಟ ಆಡಬೇಕಾದ್ರೆ ವಿದ್ಯುತ್ ತಂತಿ ತಗಲಿ ಸ್ವಲ್ಪ ಗಾಯ ಆಗಿರುತ್ತೆ. ಆ ಗಾಯನ ಸರಿಪಡಿಸೋದಕ್ಕೆ, ಆರಾಮ್ ಮಾಡೋದಕ್ಕೆ ಆ ತಂದೆ ತಾಯಿಗಳು ಆ ಮಗುವನ್ನ ಕರ್ಕೊಂಡು ಅಲ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ನನ್ನ ಮಗುವನ್ನ ಇವರು ಪ್ರಥಮ ಚಿಕಿತ್ಸೆ ಕೊಟ್ಟು ಸರಿಯಾದಂತ ಚಿಕಿತ್ಸೆ ಕೊಟ್ಟು ಕಾಪಾಡ್ಲಿ, ಅವರೇ ನಮಗೆ ದಾರಿ ಅಂತಂದು ಹೇಳ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ಯಾವಾಗ್ಲೂ ಕೇಳ್ತಾ ಬರ್ತಿದ್ವಲ್ಲ, ವೈದ್ಯೋ ನಾರಾಯಣೋ ಹರಿ ಅಂತಂದು ಹೇಳಿ. ಆದ್ರೆ ಈ ಒಂದು ಸುದ್ದಿಯಲ್ಲಿ ವೈದ್ಯರೇ ಇಲ್ಲಿ ಯಮದೂತರಾಗ್ಬಿಟ್ಟಿದ್ದಾರೆ. ಹೌದು, ಏನು ಸರ್ಕಾರಿ ಆಸ್ಪತ್ರೆಗೆ ಮಾಂತೇಶ್ ಪೂಜಾರ್ ಅನ್ನುವ ಬಾಲಕನನ್ನ ಅವರ ತಂದೆ ತಾಯಿ ಸಂಬಂಧಿಕರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಸಿಬ್ಬಂದಿಗಳು, ಅಲ್ಲಿಯ ವೈದ್ಯಾಧಿಕಾರಿಗಳು ಆ ಮಗುವಿಗೆ ಸರಿಯಾದಂತ ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡದೆ ಬೇಜವಾಬ್ದಾರಿತನವನ್ನ ತೋರಿಸಿ ಆ ಮಗು ಕೊನೆಗೆ ಅದರ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತಂದು ಹೇಳಿ ಅವರಿಗೆ ಸಜೆಷನ್ ಮಾಡ್ತಾರೆ, ರೆಫರ್ ಮಾಡಿ ಅಲ್ಲಿ ಏನೊಂದು ಆಂಬುಲೆನ್ಸ್ ಇರುತ್ತೆ, ಅದೇ ಆಂಬುಲೆನ್ಸ್ ಅನ್ನ ಅವ್ರು ವ್ಯವಸ್ಥೆ ಮಾಡಿಬಿಟ್ಟು ಕಳಿಸ್ತಾರೆ. ಆವಾಗ ಏನು ಮತ್ತಷ್ಟು ಹೆದರ್ಕೊಂಡಂತ ಕುಟುಂಬಸ್ಥರು, ಸಂಬಂಧಿಕರು, ತಂದೆ ತಾಯಿಗಳು ಮಗುವನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಒಂದು ಹೆದರಿಕೆಗೆ, ಭಯಕ್ಕೆ ಬೇಗನೆ ಮಗುವನ್ನ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಈ ಸ್ಥಿತಿ ನೋಡಿ ಹೆಂಗಿದೆ, ಹೇಗಾಗ್ಬಾರ್ದು ಒಂದು ತಾಯಿಗೆ. ನನ್ನ ಮಗ ಇನ್ನೇನು ಹುಷಾರಾಗ್ತಾನೆ, ಆಸ್ಪತ್ರೆ ತಲುಪ್ತಾನೆ, ಅಲ್ಲಿ ಚಿಕಿತ್ಸೆ ಕೊಟ್ಟು ಸರಿ ಆಗ್ತಾನೆ ಅಂತಂದು ಹೇಳ್ಬಿಟ್ಟು ಒಂದಷ್ಟು ಕನಸುಗಳು. ನಿಜ ಅದು. ಅಂತ ಸಂಕಟ ಕೇವಲ ತಾಯಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಅದನ್ನ ಹೊರತು ಈ ಜಿಲ್ಲಾಧಿಕಾರಿಗಳು, DHOಗಳು, ಜಿಲ್ಲಾ ಉಸ್ತುವಾರಿಗಳು ಇಂಥವ್ರಿಗೆಲ್ಲ ಹೇಗೆ ಬರತ್ರಿ? ಯಾಕೆ ಬರಲ್ಲ ಅಂತಂದು ಹೇಳಿದ್ರೆ ಅದು ಅವ್ರ ಮಕ್ಕಳಲ್ಲ. ಆ ಆಂಬುಲೆನ್ಸ್ ಅಲ್ಲಿ ಮಲಗಿರೋದು ಅವ್ರ ಮಕ್ಕಳಲ್ಲ ಅಲ್ಲ. ಅದೇ ಕಾರಣಕ್ಕೆ. ಯಾಕಂದ್ರೆ ಇಲ್ಲ ಆಗಿದ್ದು ಅದೇ. ಆ ಆಂಬ್ಯುಲೆನ್ಸ್ ಅಲ್ಲಿ ಬೇಕಾದಂತಹ ಆಕ್ಸಿಜನ್ ಸಪ್ಲೈಗಳು, ತುರ್ತು ಉಪಕರಣಗಳಿಲ್ಲದೆ ಇರೋ ಕಾರಣ ಆ ಮಗು ರಸ್ತೆಯ ಮಧ್ಯೆಯಲ್ಲೇ, ಇನ್ನೂ ಆಸ್ಪತ್ರೆ ತಲುಪಿರಲ್ಲ ಕಿಮ್ಸ್ ಆಸ್ಪತ್ರೆನ, ರಸ್ತೆಯ ಮಧ್ಯದಲ್ಲೇ ಇವುಗಳ ಶಾರ್ಟೇಜ್ ಇಂದಾಗಿ ಮಗು ಸಾವನ್ನಪ್ಪುತ್ತೆ.